ಲೇಡೀಸ್ ಅಂಡ್ ಜೆಂಟಲ್ಮನ್, ಇತ್ತೀಚೆಗೆ ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ಗಳು ಹೆಚ್ಚಾಗ್ತಾನೆ ಇದೆ. ಅದರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೆ ಧ್ರುವ ಸರ್ಜಾ ನಡುವಿನ ಒಳ ಜಗಳ ತುಂಬಾನೇ ಜೋರಾಗಿತ್ತು. ಅದು ಪರಸ್ಪರ ಅಭಿಮಾನಿಗಳ ವೈಷಮ್ಯಕ್ಕೂ ಕಾರಣವಾಗಿತ್ತು. ಈ ವಾರ್ಗೆ ಈಗ ಧ್ರುವ ಸರ್ಜಾ ಮತ್ತೆ ಕಿಡಿ ಹಚ್ಚಿದ್ದಾರೆ. ಕೆಡಿ ಚಿತ್ರದ ಪ್ರಚಾರದ ವೇಳೆ ದರ್ಶನ್ ನಡುವಿನ ಬಿರುಕಿಗೆ ಕಾರಣ ಹೇಳಿದ್ರ ಧ್ರುವ ಸರ್ಜಾ ಫ್ಯಾಮಿಲಿ ಹಾಗೆ ದರ್ಶನ್ ನಡುವಿನ ಒಳ ಜಗಳಕ್ಕೆ ಇಷ್ಟೊಂದು ಕಾರಣ ಇದೆಯಾ ಅಂತ ನಿಮ್ಗೆ ಅನ್ನಿಸಬಹುದು. ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಸರ್ಜಾ ಫ್ಯಾಮಿಲಿ ಹಾಗೆ ತೂಗುದೀಪ್ ಫ್ಯಾಮಿಲಿ ನಡುವಿನ ಒಳ ಜಗಳ ಸರಿಸುಮಾರು 6-7 ವರ್ಷದಿಂದ ನಡೆದುಕೊಂಡು ಬಂದಿದೆ. ಆದ್ರೆ ಧ್ರುವ ಸರ್ಜಾ ಅವರು ತೂಗುದೀಪ್ ಕುಟುಂಬದೊಂದಿಗಿನ ಸಂಬಂಧದ ಬಿರುಕಿನ ವದಂತಿಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಣಕಾಸಿನ ವಿಚಾರಕ್ಕಾಗಿಯೇ ತೂಗುದೀಪ್ ಕುಟುಂಬದ ಜೊತೆಗೆ ಸಂಬಂಧವನ್ನ ಕಳೆದುಕೊಂಡಿದ್ದಲ್ಲ ಅಂತ ನಟ ಧ್ರುವ ಸರ್ಜಾ ಹೇಳೋದ್ರ ಮೂಲಕ ದರ್ಶನ್ ಹಾಗೆ ಧ್ರುವ ಸರ್ಜಾ ಫ್ಯಾಮಿಲಿ ನಡುವೆ ಈಗ್ಲೂ ಎಲ್ಲವೂ ಸರಿ ಇಲ್ಲ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಕೆಲವು ವಿಷಯಗಳು ಕೋರ್ಟ್ ನಲ್ಲಿ ಇರೋದ್ರಿಂದ ಹೆಚ್ಚು ಮಾತನಾಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಜಾ ಕುಟುಂಬದ ನಿರ್ಮಾಣದ ಪ್ರೇಮ ಬರಹ ಸಿನಿಮಾದ ಹಣಕಾಸಿನ ವ್ಯವಹಾರವೇ ಇವರಿಬ್ಬರ ನಡುವಿನ ವೈಮನಸ್ಸಿಗೆ ಕಾರಣ ಅನ್ನುವಂತಹ ಮಾತುಗಳು ಕೆಲವು ತಿಂಗಳುಗಳಿಂದ ಸದ್ದು ಮಾಡ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಈಗ ನಟ ಧ್ರುವ ಸರ್ಜಾ ಪ್ರತಿಕ್ರಿಯೆ ನೀಡಿದ್ದಾರೆ. ಇಂತಹ ವದಂತಿಗಳನ್ನ ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಸರ್ಜಾ ಫ್ಯಾಮಿಲಿ ದುಡ್ಡಿಗೋಸ್ಕರ ಒಂದು ಸಂಬಂಧವನ್ನ ಕಳೆದುಕೊಳ್ಳೋದಿಲ್ಲ. ಯಾರಿಗೆಲ್ಲ ನಮ್ಮ ಸಂಬಂಧಗಳ ನಡುವೆ ಬಿರುಕು ಮೂಡಬೇಕು ಅಂತ ಆಸೆ ಇತ್ತೋ ಅವರೇ ಹಣಕಾಸಿನ ವಿಚಾರವಾಗಿ ದೂರ ಆಗಿದ್ದಾರೆ ಅಂತ ತಪ್ಪಾಗಿ ಬಿಂಬಿಸ್ತಾ ಇದ್ದಾರೆ. ಹೀಗಿರುವಾಗ ನಮ್ಮ ನಡುವೆ ದುಡ್ಡಿನ ವಿಚಾರಕ್ಕೆ ಬಿರುಕು ಮೂಡಿದೆ ಅನ್ನೋದೆಲ್ಲ ಸುಳ್ಳು ಅಂತ ಧ್ರುವ ಸರ್ಜಾ ಹೇಳಿದ್ದಾರೆ. ಈ ಹಿಂದೆ ಸ್ಯಾಂಡಲ್ವುಡ್ ಬಾದ್ಶಾ ಕಿಚ್ಚ ಸುದೀಪ್ ಹಾಗೆ ದರ್ಶನ್ ಸ್ನೇಹದ ನಡುವೆ ವೈಮನಸ್ಸು ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಚಿರಂಜೀವಿ ಸರ್ಜಾ ಅವರು ಕಿಚ್ಚ ಸುದೀಪ್ ಬಣದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಆಗ ಇವರಿಬ್ಬರ ಕಾಂಟ್ರವರ್ಸಿ ಬಗ್ಗೆ ಚಿರಂಜೀವಿ ಸರ್ಜಾ ಅವರು ಸುದೀಪ್ ಪರವಾಗಿ ಮಾತನಾಡಿದ್ದು. ಈ ಕಾರಣದಿಂದಲೂ ಕೂಡ ಸರ್ಜಾ ಫ್ಯಾಮಿಲಿ ಮೇಲೆ ದರ್ಶನ್ಗೆ ಬೇಸರ ಉಂಟಾಗಿತ್ತು. ಇನ್ನು ಸಿಸಿಎಲ್ ಕ್ರಿಕೆಟ್ ಪಂದ್ಯದಾಟದಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡವನ್ನ ಕಿಚ್ಚ ಸುದೀಪ್ ಅವರು ಮುನ್ನಡೆಸ್ತಾ ಇದ್ರು. ಮೊದಲು ಈ ತಂಡದಲ್ಲಿ ದರ್ಶನ್ ಕಾಣಿಸ್ಕೊಳ್ತಾ ಇದ್ವು. ಆದ್ರೆ ಚಿರಂಜೀವಿ ಸರ್ಜಾ ಅವರ ಎಂಟ್ರಿ ದರ್ಶನ್ ಅವರ ಎಕ್ಸಿಟ್ಗೂ ಕಾರಣವಾಗಿತ್ತಂತೆ. ಈ ವಿಚಾರವೂ ಕೂಡ ಸರ್ಜಾ ಫ್ಯಾಮಿಲಿ ಹಾಗೆ ದರ್ಶನ್ ನಡುವೆ ಬಿರುಕು ಹುಟ್ಟುಹಾಕಿತ್ತ ಅನ್ನುವಂತಹ ಸಂಶಯ ವ್ಯಕ್ತವಾಗಿದೆ. ಸ್ಯಾಂಡಲ್ವುಡ್ನ 2 ದಿಗ್ಗಜ ಕುಟುಂಬಗಳ ನಡುವಿನ ಈ ಶೀತಲ ಸಮರ ಅಭಿಮಾನಿಗಳಿಗಂತೂ ಬೇಸರ ತರಿಸಿದೆ. ಸುದೀಪ್ ದರ್ಶನ್ ಸ್ನೇಹದ ನಡುವೆ ಶುರುವಾದ ಈ ಕಿಡಿ ಇಂದು ದೊಡ್ಡ ಬಿರುಕಾಗಿ ಮಾರ್ಪಟ್ಟಿದ್ಯಾ? ಧ್ರುವ ಸರ್ಜಾ ನೀಡಿರುವಂತಹ ಈ ಸ್ಪಷ್ಟನೆ ವದಂತಿಗಳಿಗೆ ಬ್ರೇಕ್ ಹಾಕುತ್ತಾ ಅಥವಾ ಮತ್ತಷ್ಟು ಚರ್ಚೆಗೆ ಹಾದಿ ಮಾಡಿಕೊಡುತ್ತಾ ಅನ್ನುವಂತಹದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.